ನಮಸ್ಕಾರ ಎಲ್ಲರಿಗೂ ವರ್ಷ ಅಡುಗೆ ಮನೆಗೆ ಸ್ವಾಗತ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀವಿ. ನಾವು ಆರಾಮದ್ವಿ. ಇವತ್ತು ನಮ್ಮ ಚಾನಲಿನಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ಮಾಡುವ ಸ್ಪೆಷಲ್ ಕೊಬ್ಬರಿ ಉಂಡೆಯನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ಬರ್ರಿ. ನೀವು ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈಗ ಇದನ್ನು ಮಾಡಲು 4 ಬಟ್ಲದಷ್ಟು ಒಣ ಕೊಬ್ಬರಿ ಬಟ್ಲನ್ನು ತುರಿದಿಟ್ಕೊಂಡಿವ್ರಿ. 4 ಬಟ್ಲದಷ್ಟು ತೊಗೊಂಡಿವಿ ಒಣ ಕೊಬ್ಬರಿ. ಈಗ ಇದಕ್ಕೆ 1 ಬಟ್ಲದಷ್ಟು ಬೆಲ್ಲ ತೊಗೊಂಡಿವಿ. ನೀವು ಜಾಸ್ತಿ ಆದರೂ ತೊಗೊಳ್ಬೋದು, ಕಮ್ಮಿ ಆದರೂ ತೊಗೊಳ್ಬೋದು. ನಿಮಗೆ ರುಚಿ ತಕ್ಕಷ್ಟು ತೊಗೊಳ್ಳಿ. ಸ್ವೀಟ್ ಜಾಸ್ತಿ ಬೇಕನ್ನೋರು ಜಾಸ್ತಿ ತೊಗೊಳ್ರಿ, ಕಮ್ಮಿ ಬೇಕಂದ್ರೆ ಇನ್ನೂ ಸ್ವಲ್ಪ ಬೆಲ್ಲ ಕಮ್ಮಿ ತೊಗೊಳ್ರಿ. ಈಗ 1-2 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಏಲಕ್ಕಿ ತೊಗೊಂಡ್ವಿ. ಈ 5-6 ಪಿಸ್ತಾವನ್ನು ರೋಸ್ಟೆಡ್ ಪಿಸ್ತಾನು ಕಟ್ ಮಾಡಿ ಇಟ್ಕೊಂಡಿವ್ರಿ. ಈಗ 10 ಒಣ ದ್ರಾಕ್ಷಿ ತೊಗೊಂಡಿವಿ, ಕಟ್ ಮಾಡಿ ಇಟ್ಕೊಂಡಿವ್ರಿ. ಇವನ್ನ ನೀವು ಇದು ಡ್ರೈ ಫ್ರೂಟ್ಸನ್ನು ಜಾಸ್ತಿ ಆದರೂ ತೊಗೊಳ್ಬೋದು, ಕಮ್ಮಿ ಆದರೂ ತೊಗೊಳ್ಬೋದು. ಇಲ್ಲಿ 6 ಬಾದಾಮಿಯನ್ನು ಈ ರೀತಿ ಸಣ್ಣ ಹೋಳಾಗಿ ಮಾಡಿಟ್ಕೊಂಡು, 4 ಗೋಡಂಬಿಯನ್ನು ಈ ರೀತಿ ಚಿಕ್ಕ ತುಂಡುಗಳನ್ನಾಗಿ ಮಾಡಿಟ್ಕೊಂಡಿವ್ರಿ. ಈಗ ಇದು ತಿನ್ನುವ ಅಂಟು ಅಂತ ಕರೀತಾರೆ. ಈ ಕಿರಾಣಿ ಅಂಗಡಿಯಲ್ಲಿ ಸಿಗ್ತೈತಿ ಇದು ಅಂಟು ಅಂದರೆ. ನೋಡಲಿಕ್ಕೆ ಕಲ್ಸಕ್ರೆ ರೀತಿ ಇರ್ತೈತಿ. ಎಲ್ಲ ಕಿರಾಣಿ ಅಂಗಡಿಗಳು ಸಿಗ್ತೈತಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು. ಈಗ 1-2 ಚಮಚದಷ್ಟು ಗಸಗಸೆ ತಗೊಳ್ರಿ. 1 ಚಮಚದಷ್ಟು ತುಪ್ಪ ಬೇಕ್ರಿ. ಈಗ ಹೇಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಮೊದಲ ಗ್ಯಾಸ್ ಹಚ್ಕೊಳ್ರಿ. 1 ಬೊಗಣೆ ಇಟ್ಕೊಳ್ರಿ. ಬೊಗಣೆ ಅಥವಾ ಕಡಾಯಿ ಏನಾದರೂ ಇಟ್ಕೊಳ್ಬೋದು. ಈಗ ಇದಕ್ಕೆ 2 ಚಮಚದಷ್ಟು ಗಸಗಸೆ ಹಾಕ್ಕೊಳ್ರಿ. ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ರಿ. ಯಾವುದೇ ಕಾರಣಕ್ಕೂ ಗ್ಯಾಸ್ ಜೋರು ಇಟ್ಕೊಳ್ಬೇಡ್ರಿ, ಹತ್ತಿ ಬಿಡ್ತಾವೆ ಗಸಗಸೆ. ಇವನ್ನು ಚೆನ್ನಾಗಿ ಹುರ್ಕೊಳ್ರಿ. ಮತ್ತು ಇವು ಹತ್ತಬಾರ್ದು ಗಸಗಸೆ. ಆ ರೀತಿಯಾಗಿ ಹುರ್ಕೊಂಡು ಒಂದು ಪ್ಲೇಟಿಗೆ ಆರೋದಕ್ಕೆ ಬಿಡ್ರಿ. ಈಗ 1 ಚಮಚದಷ್ಟು ತುಪ್ಪ ಹಾಕ್ಕೊಳ್ರಿ. ಈಗ ಹೆಚ್ಚಿಟ್ಟಂಥ ಬಾದಾಮಿಯನ್ನು ಹಾಕ್ಕೊಳ್ರಿ. ಈ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಎಲ್ಲ ಡ್ರೈ ಫ್ರೂಟ್ಸನ್ನು, ಇಲ್ಲ ಹೊತ್ತು ಬಿಡ್ತಾವೆ. ಚೆನ್ನಾಗಿ ಹುರ್ಕೊಳ್ರಿ. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ರಿ. ಆಮೇಲೆ ಒಂದು ಪ್ಲೇಟಿಗೆ ತಗೊಳ್ರಿ. ಈಗ ಸರಿಯಾಗಿ ಹುರಿದೀವಿ ಬಾದಾಮಿ. ಈಗ ಇದೇ ತುಪ್ಪಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಗೋಡಂಬಿಯನ್ನು ಹಾಕ್ಕೊಳ್ರಿ. ನೀವು ಗೋಡಂಬಿ ಬಣ್ಣ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ರಿ. ಈಗ ಇದಕ್ಕೆ ದ್ರಾಕ್ಷಿಯನ್ನು ಹಾಕಿ ಹುರ್ಕೊಳ್ರಿ. ದ್ರಾಕ್ಷಿ ಈಗ ಸಣ್ಣ ಇರ್ತವೆ. ಈ ತುಪ್ಪದಾಗಿ ಹುರ್ಕೊಂಡು ಹೊತ್ನಾಗ ದೊಡ್ಡ ಹಾಕೋ ಸೈಜಲ್ಲಿ ದೊಡ್ಡ ಹಾಕೋ ದ್ರಾಕ್ಷಿಯನ್ನು ನೋಡಿ. ಈ ರೀತಿ ಆದಾಗ ತಗೊಂಡ್ಬಿಟ್ಟು ಸರಿಯಾಗಿ ಹುರಿದಿದೆ ಅಂತ. ಈಗ ಇದೇ ತುಪ್ಪಕ್ಕೆ ಅಂಟನ್ನು ಹಾಕ್ಕೊಳ್ರಿ. ಇಲ್ಲ ನೀವು ಬೇರೆ ಇನ್ನೊಂದು 2 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಅಂಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೋದು. ಈ ಅಂಟು ಮೊದಲು ಹಾಕೋದ್ನೇ ಸಣ್ಣ ಇರ್ತವೆ, ತುಪ್ಪದಾಗ ಹುರಿದ ಹಾಗೆ ಎಲ್ಲ ದೊಡ್ಡ ಹಾಕೋವು. ಚೆನ್ನಾಗಿ ಹುರ್ಕೊಳ್ರಿ. ಇವನ್ನ ಹುರಿದು ಎಲ್ಲ ಡ್ರೈ ಫ್ರೂಟ್ಸನ್ನು ತಣ್ಣಗಾಗಲು ಬಿಡಿ. ಈಗ ಈ ಕಡೆ ಒಂದು ಜಾರಿಗೆ ನಾವಿಲ್ಲಿ ತುರಿದಿಟ್ಟುವಂಥ ಕೊಬ್ಬರಿಯನ್ನು ಹಾಕ್ಕೊಳ್ರಿ. ಅಷ್ಟು ಒಮ್ಮೆ ಹಾಕ್ಕೊಬೇಡ್ರಿ, ಇಡಿಸೋದಿಲ್ಲ. ಈಗ ಅದರಲ್ಲಿ 2 ಭಾಗ ಮಾಡಿ ಹಾಕ್ಕೊಳಕತ್ತಿ. ಈಗ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಂಡ್ವಿ. ಈಗ ಮತ್ತು ಬೆಲ್ಲವನ್ನು ಹಾಕ್ಕೊಂಡ್ವಿ. ಬೆಲ್ಲವನ್ನು ಹಾಕ್ಕೊಂಡು ಈ ರೀತಿಯಾಗಿ ರುಬ್ಕೊಂಡು ಬರ್ರಿ. ಈಗ ಇದನ್ನು ಒಂದು ಅಗಲವಾದ ಪುಟ್ಟಿಗೆ ಹಾಕ್ಕೊಳ್ರಿ. ಪುಟ್ಟಿ ಅಥವಾ ಪರಾತ ಯಾವುದಕ್ಕಾದ್ರೂ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಳ್ರಿ. ಹಾಕ್ಕೊಂಡು ಈಗ ಮತ್ತೆ ಉಳಿದಿರೋಂಥ ಒಣ ಕೊಬ್ಬರಿಯನ್ನು ಹಾಕ್ಕೊಳಕತ್ತೀವಿ ರೀ. ಈಗ ಒಣ ಕೊಬ್ಬರಿ, ಈಗ ಮತ್ತು ಉಳಿದಂಥ ಬೆಲ್ಲ ಹಾಕ್ಕೊಳಕತ್ತೀವಿ. ಈಗ ಇದನ್ನು ಹಾಕ್ಕೊಂಡು ಮಿಕ್ಸಿಗೆ ಗರ್ರ ಅನ್ನಿಸ್ಕೊಂಬರ್ರಿ. ಈಗ ಈ ಮಿಶ್ರಣವನ್ನು ಪುಟ್ಟಿಗೆ ಹಾಕ್ಕೊಳ್ರಿ. ನೋಡಿ ಈ ರೀತಿ ಆಗಿರ್ಬೇಕದು. ಈಗ ಚೆನ್ನಾಗಿ ಕಲಿಸ್ಕೊಳ್ರಿ. ಕೊಬ್ಬರಿ ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಇದಕ್ಕೆ ಹುರಿದಿಟ್ಕೊಂಡಿರುವಂತಹ ಬಾದಾಮಿಯನ್ನು ಹಾಕ್ಕೊಳ್ರಿ. ಮತ್ತು ಹುರಿದಿಟ್ಕೊಂಡಂಥ ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಅಂಟು ಇವು ಹುರಿದಿರ್ತೀವಲ್ಲ ದೊಡ್ಡವಾಗಿರ್ತವೆ ಸೈಜಿನಲ್ಲಿ, ಅವನ್ನ ಕಟ್ ಮಾಡಿ ಹಾಕ್ಕೊಳ್ರಿ. ಮತ್ತು ಹುರಿದಿಟ್ಕೊಂಡಂಥ ಗಸಗಸೆ ಹಾಕ್ಕೊಳ್ರಿ.
ಮತ್ತು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಂಥ 2 ಏಲಕ್ಕಿಯನ್ನು ಹಾಕ್ಕೊಳ್ರಿ ಫ್ಲೇವರಿಗೋಸ್ಕರ. ಈಗ ಪಿಸ್ತಾವನ್ನು ಹಾಕ್ಕೊಳ್ರಿ. ನಾವು ಈ ಡ್ರೈ ಫ್ರೂಟ್ಸ್ ಸ್ವಲ್ಪ ಕಮ್ಮಿ ಹಾಕ್ಕೊಂಡು, ನೀವು ಬೇಕಾದರೆ ಜಾಸ್ತಿ ಆದ್ರೆ ಹಾಕ್ಕೋಬೋದು, ಇಲ್ಲ ಇನ್ನೂ ಕಮ್ಮಿ ಆದ್ರೆ ಹಾಕ್ಕೋಬೋದು. ಮತ್ತು ಇದಕ್ಕೆ ಸ್ವಲ್ಪ 1 ಚಮಚದಷ್ಟು ಸೂರ್ಯಪಾನ ಬೀಜವನ್ನು ಹಾಕ್ಕೊಂಡಿವಿ. ಅದಾಗೆ 1-2 ಚಮಚದಷ್ಟು ರೋಸ್ಟೆಡ್ ಸೀಡ್ಸ್ ಅಂತ ಸಿಗ್ತಾವೆ. ಅದರಲ್ಲಿ ಕಲ್ಲಂಗಡಿ ಹಣ್ಣು ಬೀಜ, ಗಸಗಸೆ, ಎಳ್ಳು, ಕುಂಬಳಕಾಯಿ ಬೀಜ, ಎಲ್ಲ ರೀತಿಯ ಬೀಜಗಳು ಇರ್ತವೆ. 1-2 ಚಮಚದಷ್ಟು ಅನ್ನು ಹಾಕ್ಕೊಡ್ರಿ. ಇದನ್ನು ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ನಿಮ್ಮ ಇಷ್ಟ. ಹಾಕ್ಕೊಂಡ್ರೆ ಅವ್ರು ಚಲೋ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತೈತಿ. ಈಗೆಲ್ಲ ಡ್ರೈ ಫ್ರೂಟ್ಸು ಮತ್ತು ಸೀಡ್ಸು, ಕೊಬ್ಬರಿ, ಬೆಲ್ಲ ಎಲ್ಲ ಆಗಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಕಲಿಸ್ಕೊಳ್ರಿ. ಕಲಿಸ್ಕೊಂಡು ಈ ಕೈಯಲ್ಲಿ ಒಂದು ಪುಡಿ ತೊಗೊಳ್ರಿ. ಇದನ್ನು ಈ ರೀತಿಯಾಗಿ ಒತ್ಕೊಳ್ರಿ. ಒಂದು 10 ಸೆಕೆಂಡ್ ಈ ರೀತಿ ಪ್ರೆಸ್ ಮಾಡಿದರೆ ಉಂಡೆ ಚೆನ್ನಾಗಿ ಬರ್ತೈತಿ. ಮತ್ತು ಹಿಂಗೆ ಮಾಡೋದ್ರಿಂದ ಉಂಡೆ ಒಡೆಯುವುದಿಲ್ಲ, ಗಟ್ಟಿ ಚಲೋ ಆಗುತ್ತೆ ಉಂಡೆ. ನೋಡಿ ಹಿಂಗೆ ಮಾಡೋದು ಉಂಡೆ. ಈಗ ಇನ್ನೊಂದು ಉಂಡೆ ಮಾಡಿ ತೋರಿಸ್ತೀವಿ ಬರ್ರಿ. ಈಗ ನೋಡಿ ಈ ಕೈಯಲ್ಲಿ ಪುಡಿಯನ್ನು ತೊಗೊಳ್ರಿ. ಈ ರೀತಿ ಕೈಯಲ್ಲೇ ಪ್ರೆಸ್ ಮಾಡಿಕೊಳ್ರಿ. ಕೈಯಲ್ಲಿ ಪ್ರೆಸ್ ಮಾಡ್ಕೊಳೋದ್ರಿಂದ ಅವು ಡ್ರೈ ಫ್ರೂಟ್ಸ್ ಎಲ್ಲ ಕೊಬ್ಬರಿ ಬೆಲ್ಲಕ್ಕೆ ಅಂಟ್ಕೊಳ್ತಾವೆ, ಬೀಳುವುದಿಲ್ಲ. ನೋಡಿ ಈ ರೀತಿಯಾಗಿರ್ತೈತೆ ಉಂಡೆ. ಈಗ ನೋಡಿ ರುಚಿಕರವಾದ ಆರೋಗ್ಯಯುತವಾದ ಕೊಬ್ಬರಿ ಉಂಡೆ ಈಸ್ ರೆಡಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮದು ಇನ್ನೊಂದು ಚಾನಲ್ ಇದೆ, ವರ್ಷಾ ವ್ಲಾಗ್ಸ್ 84 ಅಂತ. ಅದರ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಹೋಗಿ ನೋಡಿ. ಆ ಚಾನಲ್ಗೂ ಸಹ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಚಾನಲ್ ಸಹ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಹೊರಗಡೆಯಿಂದ ಕುರ್ಕುರೆ ಚಿಪ್ಸ್ ಕೊಡಿಸೋ ಬದಲು ಮಕ್ಕಳಿಗೆ ವಾರದಲ್ಲಿ 1 ಸಲ ಆದರೂ ಈ ರೀತಿ ಒಂದು ಉಂಡೆ ಕೊಡೋದ್ರಿಂದ ಅವರ ಆರೋಗ್ಯದಲ್ಲಿ ಉತ್ತಮವಾದ ಬದಲಾವಣೆ ಕಂಡುಬರುತ್ತದೆ. ಅದರಿಂದಾಗಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಮಕ್ಕಳಿಗೆ ಕೊಡಿ. ಹಾಗೂ ಎಲ್ಲರಿಗೂ ಮುಂಚಿತವಾಗಿ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.